ಡಿಸಿಎಂ ಡಿಕೆ ಶಿವಕುಮಾರ್ ಹಾರೈಸಿದ್ದಾರೆ, ಶುಭಾಶಯ ಕೋರಿದ್ದಾರೆ. ಆರ್ಸಿಬಿ ಹುಡುಗರೆ ಟ್ರೋಫಿ ಗೆದ್ದು ತವರಿಗೆ ಬನ್ನಿ ಅಂತ ಶುಭಾಶಯವನ್ನ ಕೋರಿದ್ದಾರೆ. ಜರ್ಸಿ ಧರಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಶುಭಾಶಯವನ್ನ ಕೋರಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಶುಭಾಶಯವನ್ನ ಕೋರಿರುವಂತದ್ದು 18 ವರ್ಷಗಳಿಂದ ಕಾತರರಾಗಿ ಕಾಯ್ತಾ ಇದ್ದೇವೆ, ಈ ಸಲ ಇಡೀ ಸರ್ಕಾರ ಕೂಡ ನಿಮ್ ಜೊತೆಗಿದೆ ಅಂತ ಶುಭಾಶಯವನ್ನ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇದು ಕಾಮನ್ ಅಭಿಮಾನಿಗಳಿಗೆ ಮಾತ್ರ ಸೀಮಿತ ಅಲ್ಲ, ಫಿಲ್ಮ್ ಸ್ಟಾರ್ಸ್ ಆಗಿರಬಹುದು, ರಾಜಕೀಯ ಪುಡಾರಿಗಳಾಗಿರಬಹುದು, ನಾಯಕರಾಗಿರಬಹುದು, ಎಲ್ರಿಗೂ ಕೂಡ ಕ್ರಿಕೆಟ್ ಫೀವರ್ ಇದೆ ಈ ಬಾರಿ. Namaskar to all of you. Last 18 years we are waiting for a great day. 18 years of great passion and unwavering dedication, and now the moment has arrived. As our Royal Challengers Bangalore step into the field of final, know the entire state stands behind all of you with pride and belief. Please carry on. This is not just a jersey, but the dream of millions. We are with you. Karnataka is with you. Go bring the trophy home, boys. Karnataka stands. On behalf of government, I would like to wish you all the best. The entire Karnataka, millions of people are waiting for the trophy. I hope you bring us. Let us enjoy. Let us wish you all the best. Thank you. ಇದು ಕೇವಲ ಜರ್ಸಿ ಅಲ್ಲ, ಇದು ಕೋಟ್ಯಾಂತರ ಜನರ ಕನಸು ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಆರ್ಸಿಬಿ ಹುಡುಗರೆ ತವರಿಗೆ ಕಪ್ಪನ್ನ ಗೆದ್ದು ತನ್ನಿ ಅಂತ ಶುಭಾಶಯವನ್ನ ಹಾರಿಸಿದ್ದಾರೆ. ಬಹಳ ಜೋಶ್ನಲ್ಲಿ ಅವರು ಕೂಡ ಈ ಒಂದು ಜರ್ಸಿಯನ್ನ ಧರಿಸಿ ಶುಭಾಶಯವನ್ನ ಕೋರಿದ್ದಾರೆ. ಜರ್ಸಿಯನ್ನ ಧರಿಸಿ ಇದು ಕೇವಲ ಜರ್ಸಿ ಅಲ್ಲ, ಕೋಟ್ಯಾಂತರ ಅಭಿಮಾನಿಗಳ ಕನಸು ಅಂತ ಹೇಳಿದ್ದಾರೆ. ಅಷ್ಟರ ಮಟ್ಟಿಗೆ ಈ ಒಂದು ಆರ್ಸಿಬಿ ಫೀವರ್ ಎಲ್ಲರನ್ನು ಆವರಿಸ್ಕೊಂಡ್ಬಿಟ್ಟಿದೆ, ಆರ್ಸಿಬಿ ಕ್ರೇಜ್ ಎಲ್ಲರನ್ನು ಆವರಿಸ್ಕೊಂಡಿದೆ. ಇವತ್ತು ಸಂಜೆ 7:15 ಶುರುವಾಯ್ತು ಅಂದ್ರೆ ಅಷ್ಟೇ, ಕ್ರಿಕೆಟ್ ಶುರುವಾಯ್ತು ಅಂದ್ರೆ ಅಷ್ಟೇ, ಎಲ್ರಿಗೂ ಕೂಡ ಕಪ್ ಬೇಕೇ ಬೇಕು. ಏನಾದ್ರೂ ಮಾಡಿ ಹೇಗಾದ್ರೂ ಮಾಡಿ ಒಟ್ಟು ಆರ್ಸಿಬಿ ಹುಡುಗರೆ ಕಪ್ಪನ್ನ ಗೆದ್ಕೊಂಡ್ ಬನ್ನಿ ಅಷ್ಟೇ, ಎಲ್ರಿಗೂ ಬೇಕಾಗಿದೆ ಕಪ್. ಈ ಸಲ ಕಪ್ ನಮ್ಮದೇ, ಇದೇ ಘೋಷವಾಕ್ಯ. ಆರ್ಸಿಬಿ ಗೆದ್ರೆ ಅತಿರೇಕದ ವರ್ತನೆ ಬೇಡವೇ ಬೇಡ ಅಂತೇಳಿ ಕಟ್ಟೆಚ್ಚರವನ್ನ ಕೂಡ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಕಮಿಷನರ್ ಸೂಚನೆಯನ್ನ ನೀಡಿದ್ದಾರೆ.